ಅಂಗವಾಗಿ ಮಹಾರಾಷ್ಟ್ರದ ಶಿರ್ಡಿ ಸಾಯಿಬಾಬಾ ದೇವಾಲಯದಲ್ಲಿ ನಡೆಯುವ ಗುರುಪೌರ್ಣಿಮೆ ವಿಶೇಷ ಪೂಜಾ ಮಹೋತ್ಸವಕ್ಕೆ ಹೂವಿನ ಅಲಂಕಾರ ಮಾಡುವ ಅಪೂರ್ವ ಅವಕಾಶ ಗೌರಿಬಿದನೂರಿನ ಸಾಯಿ ಡೆಕೋರೇಷನ್ ಪ್ರಕಾಶ್ ಅವರಿಗೆ ಲಭಿಸಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪ್ರಕಾಶ್, ಗುರುಪೌರ್ಣಿಮೆಯ ಪವಿತ್ರ ಸಂದರ್ಭದಲ್ಲಿ ಶಿರ್ಡಿ ಸಾಯಿಬಾಬಾ ದೇವಾಲಯದ ಸಂಪೂರ್ಣ ಆವರಣವನ್ನು ವಿವಿಧ ಬಗೆಯ ಸುಗಂಧಭರಿತ ಹಾಗೂ ವರ್ಣರಂಜಿತ ಹೂಗಳಿಂದ ಅಲಂಕರಿಸಲಾಗುತ್ತಿದೆ. ದೇವಾಲಯದ ಗರ್ಭಗುಡಿ, ಸಭಾಮಂಟಪ, ಪ್ರವೇಶ ದ್ವಾರ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಆಕರ್ಷಕ ಹೂವಿನ ವಿನ್ಯಾಸಗಳನ್ನು ರೂಪಿಸಲಾಗುತ್ತಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ ತರಿಸಲಾದ ತಾಜಾ ಹೂಗಳನ್ನು ಬಳಸಿ ಭಕ್ತರ ಮನ ಸೆಳೆಯುವ ರೀತಿಯಲ್ಲಿ ಅಲಂಕಾರ ಉಚಿತವಾಗಿ ಮಾಡಲಾಗುತ್ತಿದೆ ಎಂದರು. ಇಂತಹ ಪವಿತ್ರ ಸೇವೆಗೆ ಅವಕಾಶ ದೊರೆತಿರುವುದು ತಮ್ಮ ಜೀವನದ ಅತ್ಯಂತ ಹೆಮ್ಮೆಯ ಕ್ಷಣವಾಗಿದೆ. ಗೌರಿಬಿದನೂರಿನ ಹೆಸರನ್ನ ರಾಷ್ಟ್ರ ಮಟ್ಟದಲ್ಲಿ ಪರಿಚಯಿಸುವ ಅವಕಾಶ ಸಿಕ್ಕಿರುವುದು ಸಂತಸದ ವಿಷಯವಾಗಿದ್ದು, ಈ ಕಾರ್ಯವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ನೆರವೇರಿಸಲಾಗುವುದು. ಹೆಸರು ಎಸ್ ಪ್ರಕಾಶ್ ಅಂತ, ಗೌರಿಬಿದನೂರು. ಶಿರಡಿಯಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬಂದುಬಿಟ್ಟು ಸಾಯಿ ಇವೆಂಟ್ಸ್ ಅಂತ ಇಲ್ಲಿ ಫ್ಲವರ್ ಡೆಕೋರೇಷನ್ ಸತತವಾಗಿ 25 ವರ್ಷದಿಂದ ಮಾಡ್ತಾಯಿದ್ದೀನಿ ಡೆಕೋರೇಷನ್. ಇಲ್ಲಿ ಆಷಾಢ ಏಕಾದಶಿ ಮಾಡಿದ್ವಿ. ನಮ್ಮ ಟ್ರೂಪು ಎಲ್ಲ ನಮ್ಮ ಫ್ರೆಂಡ್ಸು, ನಮ್ಮ ಆತ್ಮೀಯರು ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಅವ್ರವ್ರ ಕೈಯಲ್ಲಿ ಹಾಕಿದ್ದೆಲ್ಲ ಸಹಾಯ ಮಾಡಿದರು. ಜುಲೈ 29ಗೆ ಫಸ್ಟ್ ಟೈಮ್ ನಮಗೆ 8 ವರ್ಷದಿಂದ ಆಷಾಢ ಏಕಾದಶಿ ಮಾಡಿರೋದಕ್ಕೆ ಫಸ್ಟ್ ಟೈಮ್ ಇಡೀ ನನ್ನ ಲೈಫಲ್ಲಿ ನಾನು ತುಂಬ ಸಂತೋಷ ಆಗ್ತಾಯಿದೆ. ಫಸ್ಟ್ ಟೈಮ್ ಗುರುಪೌರ್ಣಿಮೆ ಸಿಕ್ಕಿದೆ. ತುಂಬ ಹಾರ್ಟ್ಫುಲ್ಲಾಗಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ನಾವು ತುಂಬ ಪ್ಲ್ಯಾನ್ ಅಪ್ ಮಾಡಿದ್ದೀವಿ. ನಗರಸಭಾ ಮಾಜಿ ಸದಸ್ಯ ಎ ಮೋಹನ್ ಮಾತನಾಡಿ, ಗುರುಪೌರ್ಣಿಮೆಯ ಪವಿತ್ರ ಸಂದರ್ಭದಲ್ಲಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನದ ಪೂರ್ಣ ಅಲಂಕಾರ ಸೇವೆಯನ್ನು ಗೌರಿಬಿದನೂರಿನ ಸಾಯಿ ಡೆಕೋರೇಷನ್ ಪ್ರಕಾಶ್ ಅವರಿಗೆ ನೀಡಿರುವುದು ಇಡೀ ಗೌರಿಬಿದನೂರಿನ ಜನತೆಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಪ್ರಪಂಚಾದ್ಯಂತ ಭಕ್ತಾದಿಗಳಿದ್ದಾರೆ ಈ ಶಿರ್ಡಿ ಸಾಯಿಬಾಬಾ ದೇವರಿಗೆ. ಹಾಗಾಗಿ ಆ ದೇವರಿಗೆ 8 ವರ್ಷಗಳಿಂದ ಉಚಿತವಾಗಿ ಅವರ ಕೈಲಾದ ಸೇವೆ ಮಾಡಿಕೊಂಡು ಅವರ ಸ್ನೇಹಿತರು, ನಮ್ಮ ಸ್ನೇಹಿತರಾದ ಪ್ರಕಾಶ್ ಅಂದ್ಬಿಟ್ಟು ಅವ್ರ ಸ್ನೇಹಿತರು ಎಲ್ಲ ಸೇರಿ ಅಲ್ಲಿ ಸಾಯಿ ಇವೆಂಟ್ಸ್ ಅನ್ನೋ ಇದರಿಂದ ಡೆಕೋರೇಷನ್ ಅದ್ಭುತವಾಗಿ ಮಾಡ್ತಾರೆ. ಯಾಕಂದ್ರೆ ನಾವು ಒಂದು ವರ್ಷ ಹೋಗಿದ್ದೀನಿ, ತುಂಬ ಅದ್ಭುತವಾಗಿ ಮಾಡ್ತಾರೆ. ಈ ಒಂದು ಅದೃಷ್ಟ ಬರಬೇಕಂದ್ರೆ ತಮಾಷೆ ಎಲ್ಲ ಕರ್ನಾಟಕ, ಅದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಗೌರಿಬಿದನೂರು ಹುಡುಗ ಅಂದರೆ ನಾವೆಲ್ಲ ಹೆಮ್ಮೆ ಇರಬೇಕು. ದೇವ್ರ ಆಶೀರ್ವಾದ ಇದ್ದರೆ ನಮ್ಗೆ ಬಂದಿರೋದು. ಅಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಇದು ತಮಾಷೆ ಆದ ಅವಕಾಶ ಎಲ್ಲ, ಎಲ್ರಿಗೂ ಸಿಗಲ್ಲ. ಇದು ನಮ್ಮ ಗೌರಿಬಿದನೂರಿಗೆ ಸಿಕ್ಕಿದೆ. ನಮ್ಮ ಸಾಯಿ ಇವೆಂಟ್ಸ್ನ ಪ್ರಕಾಶ್ ಮತ್ತು ಮಿತ್ರರೆಲ್ಲ ಸೇರಿ ಅಲ್ಲೇ ಇರ್ತಾರೆ. ಸುಮಾರು ಒಂದು 10 ದಿನ ಅಲ್ಲೇ ಇರ್ತಾರೆ. 10 ದಿನ ಸೇವೆ ಮಾಡ್ಕೊಂಡಿರ್ತಾರೆ. ಹೂಕ್ಕೋ ಇನ್ನೊಂದಕ್ಕೂ ಕೊಡಬೇಕು ಅಂದರೆ ತಾವು ಸಾಯಿ ನಮ್ಮ ಪ್ರಕಾಶ್ ಅವ್ರ ನಂಬರ್ ಕೊಟ್ಟಿರ್ತಾರೆ. ಕೊಟ್ಟು ಶಿರ್ಡಿ ಸಾಯಿಬಾಬಾ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಬಂಧುಗಳೇ. ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.